व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्भरं यशोधैर्यं निर्भयत्वमरोगता जाड्यं वाक्पटुत्वञ्च हनुमत्स्मरणात् भवेत्। भवति तनुभावादेडमो कोऽपि वाग्मी जडमतिरपि जन्तुर्जायते प्राज्ञमूलिः। सकलवचनचेतो देवता भारती सा मम वचसि धत्तां सन्निधिं मानसे च। तमो विद्याविरक्त्यादिसद्गुणोऽघाकरानहं वाद्यराजगुरोन् वन्दे हयग्रीवपदाश्रयान्। विद्यासिद्धान्तदुर्ध्वान्त विध्वंसनविचक्षणः जयतीर्थाख्यकर्णे भासतां नोरदम्बरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। दुर्वादिध्वान्तरवये वैष्णवी दीवनेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्यहरिप्रेतसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। ಶ್ರೀಗುರುಭ್ಯೋ ನಮಃ. ಒಬ್ಬ ಜೀವನದಲ್ಲಿದ್ದುಕೊಂಡು 116 ವರ್ಷಗಳ ಕಾಲ ಶ್ವಾಸೋಚ್ಛ್ವಾಸವನ್ನು ಮಾಡುವ ವಿಚಾರವನ್ನು ಅದರ ಸಂಖ್ಯೆಯನ್ನು ಜಗನ್ನಾಥದಾಸರು ತಿಳಿಸಿಕೊಟ್ಟರು. ಒಂದು ದಿವಸಕ್ಕೆ 21,600 ಬಾರಿ ಒಂದು ಶ್ವಾಸೋಚ್ಛ್ವಾಸವನ್ನು ಮಾಡಿದರೆ 116 ವರ್ಷಕ್ಕಾಗುವಾಗ 90,20,16,000 ಒಬ್ಬ ಮನುಷ್ಯ ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾನೆ ಎಂಬುದಾಗಿ ಅದರ ಪ್ರಮಾಣವನ್ನು ತಿಳಿಸಿಕೊಟ್ಟರು. ಇದಾದ ಮೇಲೆ ವಾಯುದೇವರು ಸ್ಥೂಲ ದೇಹದಲ್ಲಿ ಎಷ್ಟು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ, ಶ್ವಾಸೋಚ್ಛ್ವಾಸವನ್ನು ಮಾಡಿ ಅದನ್ನು ಹಂಸನಾಮಕ ಪರಮಾತ್ಮನಿಗೆ ತಾನು ಇದ್ದುಕೊಂಡು ಆ ಶ್ವಾಸೋಚ್ಛ್ವಾಸವನ್ನು ಹಂಸನಾಮಕ ಪರಮಾತ್ಮನಿಗೆ ಅದನ್ನು ಅರ್ಪಣೆ ಮಾಡ್ತಾರೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾರೆ. ಸ್ಥೂಲ ದೇಹದೊಳಿದ್ದು ವರುಷಕ್ಕೆ 7,70,00,000 ಮೇಲೆ 76,000 ಶ್ವಾಸ ಜಪಗಳನ್ನು ಗಾಳಿದೇವನು ಕರುಣದಲ್ಲಿ 7 ಲೋಕದಳುಳ್ಳ ಚೇತನ ಜಾಲದಳು ಮಾಡುವನು ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಜಗನ್ನಾಥದಾಸರು ಸ್ಥೂಲ ದೇಹದಲ್ಲಿ ಭಗವಂತ, ಅದೇ ರೀತಿಯಾಗಿ ಪ್ರಾಣದೇವರು ಯಾವ ರೀತಿಯಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ, ಆ ಶ್ವಾಸೋಚ್ಛ್ವಾಸದ ಪ್ರಮಾಣವನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ವಾಯುದೇವರು ಈ ಸ್ಥೂಲ ದೇಹದಲ್ಲಿರ್ತಾರೆ. ಸ್ಥೂಲ ದೇಹದಲ್ಲಿದ್ದುಕೊಂಡು 14 ಲೋಕದಲ್ಲಿರತಕ್ಕಂತಹ ಚೇತನ ಸಮೂಹದಲ್ಲಿ ವರ್ಷಕ್ಕೆ 77,76,000 ಶ್ವಾಸಗಳನ್ನು ಜಪಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನು 12 ಇಡೀ ವರ್ಷ 12 ತಿಂಗಳುಗಳ ಕಾಲ ಇಡೀ ಚೇತನ ಜಗತ್ತಿನಲ್ಲಿ ಸ್ಥೂಲ ದೇಹದಲ್ಲಿದ್ದುಕೊಂಡು ಆ ಶ್ವಾಸೋಚ್ಛ್ವಾಸವನ್ನು ಮಾಡುವಂತಹ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 77,76,000 ಇಷ್ಟು ಶ್ವಾಸ ಜಪಗಳನ್ನು ಮಾಡ್ತಾರೆ ಅಂತ. ಇಲ್ಲಿ ತ್ರಿಜಗದ್ವ್ಯಾಪ್ತ
ಪರಮಾಪ್ತ ಅಂತ ಶಬ್ದವನ್ನು ಹಾಕಿದ್ದಾರೆ. ವಾಯುದೇವರು ಎಲ್ಲಿ ಎಷ್ಟು ರೂಪದಿಂದ ಇದ್ದಾರೆ ಅಂತ ಕೇಳಿದರೆ ಅಗಾಧವಾದಂತಹ ಒಂದು ಸಾಮರ್ಥ್ಯವುಳ್ಳವರು. ಅಂದರೆ ವಾಯುದೇವರ ವ್ಯಾಪ್ತಿ ತಾತ್ಪರ್ಯ ನಿರ್ಣಯದಲ್ಲಿ ತ್ರಿಕೋಟಿ ರೂಪ ಪವನಶ್ಚಮೀ ಸ್ವಹ ಅಂತ 8ನೇ ಅಧ್ಯಾಯದಲ್ಲಿ ವಾಯುದೇವರ ಸಾಮರ್ಥ್ಯವನ್ನು ಹೇಳ್ತಾರೆ. ಅದರಲ್ಲಿ ಅನುರೂಪ ವಾಯುದೇವರಿಗೆ ವಾಯುದೇವರು ಅನುರೂಪರಾಗಿದ್ದರೂ ಕೂಡ ಅವರ ಅಗಾಧವಾದಂತಹ ವ್ಯಾಪ್ತಿ ಇದು ಎಷ್ಟು ಅಂತ ಕೇಳಿದರೆ ಪರಮವಾಗಿರತಕ್ಕಂತಹ ಪರಮ ಸಾಮರ್ಥ್ಯವುಳ್ಳವರು ವಾಯುದೇವರು. ಅಂತಹ ವಾಯುದೇವರು ಏನು ಮಾಡ್ತಾರೆ ಅಂತ ಕೇಳಿದರೆ ಇಡೀ ಚೇತನ ಜಗತ್ತಿನಲ್ಲಿ ತಾವಿದ್ದುಕೊಂಡು ಈ ವರುಷಕ್ಕೆ 7,70,00,000 ಮೇಲೆ ಅಂದರೆ 77,76,000 ಶ್ವಾಸೋಚ್ಛ್ವಾಸಗಳನ್ನು ಮಾಡ್ತಾರೆ ಅಂತಾಯಿತು. ಇಂತಹ ಶ್ವಾಸ ಜಪಗಳನ್ನು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ಗಾಳಿದೇವರು ಪ್ರಾಣದೇವರು ಕರುಣದಲ್ಲಿ ಎಲ್ಲರ ಮೇಲೆ ಇಡೀ ಚೇತನ ಜಗತ್ತಿನಲ್ಲಿ ಚೇತನರ ಮೇಲೆ ಕರುಣಾಶಾಲಿಗಳಾಗಿರತಕ್ಕಂತಹ ಪ್ರಾಣದೇವರು ಲೋಕದಲ್ಲಿರುವ ಚೇತನ ಜಾಲಗಳು ಎಲ್ಲ ಚೇತನಲ್ಲಿಯೂ ಕೂಡ ತಾವು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ. ಪರಮಾಪ್ತ ಅಂತಹ ವಾಯುದೇವರು ಆಪ್ತರು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಮಾತರ್ಮೇ ಮಾತರಿಶ್ವನ್ ಪಿತರದುರ್ಗರೋ ಭ್ರಾತರಿಷ್ಟಾಪ್ತ ಬಂಧೋ ಆಪ್ತ ಬಂಧೋ ಅಂತ ಕರೆದದ್ದವರನ್ನು. ಮಾತಃ ಮೇ ಮಾತರಿಶ್ವನ್ ಪಿತು ಅತುಲಗುರೋ ಭ್ರಾತಃ ಇಷ್ಟಾ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರೈತರ ಜನ್ಮ ಮೃತ್ಯಾಮಯಾನ. ಹೀಗೆ ಅವರನ್ನು ವಾಯುಸ್ತುತಿಯಲ್ಲಿ ಪಂಡಿತಾಚಾರ್ಯರು ಕೊಂಡಾಡುತ್ತಾರೆ. ವಾಯುದೇವರು ಎಲ್ಲ ರೀತಿಯಾಗಿರ್ತಕ್ಕಂತಹ ಸ್ಥಾನವನ್ನು ತುಂಬುವುದಕ್ಕೆ ಸಾಮರ್ಥ್ಯವುಳ್ಳವರು. ಅಂತಹ ವಾಯುದೇವರನ್ನು ಆಪ್ತರು ಅಂತ ಕರೀತಾರೆ. ಇಲ್ಲಿ ಆಪ್ತರು ಅಂತ ಹೇಳಿದರೆ ಯಾಕೆ ವಾಯುದೇವರಷ್ಟು ಆಪ್ತರು ಇನ್ನಾರೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ವಾಯುದೇವರು ಒಂದು ವೇಳೆ ನಮ್ಮ ದೇಹವನ್ನು ಬಿಟ್ಟರು ಅಂತಾದರೆ ಆವಾಗ ಯಾವ ಆಪ್ತತೆಯೂ ಕೂಡ ಅದು ನಿಲ್ಲೋದಿಲ್ಲ. ಯಾಕೆ ನಮಗೀಗ ಸಂಬಂಧವಿರೋದು ಎಲ್ಲಿಂದ ಹೇಗೆ ಅಂತ ಕೇಳಿದ್ರೆ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಅಂತಹ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಅಲ್ಲಿ ನಾವು ಇಡೀ ಜಗತ್ತಿನಲ್ಲಿ ಆಪ್ತತೆಯನ್ನು ಹೇಳ್ತೇವೆ. ತಂದೆ ಅಂತ ಹೇಳ್ತೇವೆ, ತಾಯಿ ಅಂತ ಹೇಳ್ತೇವೆ, ಮಗ ಅಂತ ಹೇಳ್ತೇವೆ, ಹೆಂಡತಿ ಅಂತ ಹೇಳ್ತೇವೆ, ಸಖ ಅಂತ ಹೇಳ್ತೇವೆ. ಹೀಗೆ ಎಲ್ಲ ಆಪ್ತತೆಗಳು ಕೂಡ ಯಾವಾಗ ಕೂಡ್ತದೆ ಅಂತ ಕೇಳಿದ್ರೆ ಆಪ್ತತೆ ಎಂಬುದು ಇರಬೇಕು ಅಂತಾದರೆ ಪ್ರಾಣದೇವರಿರಬೇಕು. ದೇಹದಲ್ಲಿ ಪ್ರಾಣಶಕ್ತಿಯೇ ಇಲ್ಲ ಅಂತಾದರೆ ಆವಾಗ ಯಾವ ಆಪ್ತತೆಯೂ ಕೂಡ ಅದು ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಈ ಆಪ್ತ ಎಂಬ ಮುಖ್ಯವಾಗಿರತಕ್ಕಂತಹ ಕ್ವಾಲಿಟಿ ಇದು ಎಲ್ಲ ರೀತಿಯಲ್ಲಿಯೂ ಕೂಡ ಕೂಡುವಂತಹದ್ದು ಪ್ರಾಣದೇವರಲ್ಲಿ. ಅಂತಹ ಪ್ರಾಣದೇವರು ಆಪ್ತರು ಅಂತ ಹೇಳ್ತಾರೆ. ಅಂತಹ ಆಪ್ತರಾಗಿರತಕ್ಕಂತಹ ಪ್ರಾಣದೇವರು ದೇಹದಲ್ಲಿ ಇದ್ದುಕೊಂಡು 77,76,000 ತಾವು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ. ಇದು 116 ವರ್ಷಕ್ಕಾಗುವಾಗ ಒಬ್ಬ ಜೀವಮಾನದಲ್ಲಿ ಎಷ್ಟು 116 ವರ್ಷ ಬದುಕಿದರೆ ಅವನು ಎಷ್ಟು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾನೆ ಅಂತ ಕೇಳಿದ್ರೆ 90,20,00,16,000 ಇದು ಒಬ್ಬ ಜೀವಮಾನದಲ್ಲಿ ತಾನು ಶ್ವಾಸೋಚ್ಛ್ವಾಸವನ್ನು ಮಾಡುವಂತಹ ಬಗ್ಗೆ. 21,600 ಎಂಬುದು ಒಬ್ಬ ಜೀವನು ನಿತ್ಯದಲ್ಲಿಯೂ ಕೂಡ ಮಾಡುವಂತಹ ಶ್ವಾಸೋಚ್ಛ್ವಾಸ. ಇದನ್ನು 116 ವರ್ಷಗಳಿಗೆ ನೀವು ಇದನ್ನು ಗುಣಿಸಿದ್ರಿ ಅಂತಾದರೆ
ಆವಾಗ 90,20,16,000 ಎಂಬುದು ನಮ್ಮ ಶ್ವಾಸೋಚ್ಛ್ವಾಸದ ಸಂಖ್ಯೆ. ಅಷ್ಟು ನಾವು ಶ್ವಾಸೋಚ್ಛ್ವಾಸವನ್ನು ಮಾಡ್ತೇವೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಇಷ್ಟು ನಾವು ಪ್ರಾಣದೇವರ ಕರುಣೆಯನ್ನು, ಪ್ರಾಣದೇವರ ಆಪ್ತತೆಯನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಪ್ರಾಣದೇವರು ಯಾಕೆ ನಮಗೆ ಆಪ್ತರು, ಪ್ರಾಣದೇವರು ಯಾಕೆ ಅಷ್ಟು ಕರುಣಾಳುಗಳು ಅಂತ ಹೇಳಿದರೆ ಇದೇ ಕಾರಣಕ್ಕೆ. ಈ ಎಲ್ಲ ಕಾರಣದಿಂದಾಗಿ ಪ್ರಾಣದೇವರನ್ನು ನಾವು ಉಪಾಸನೆ ಮಾಡಬೇಕು, ಪ್ರಾಣದೇವರನ್ನು ನಾವು ಚಿಂತನೆ ನಡೆಸಬೇಕು ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಇದು ಸ್ಥೂಲ ದೇಹದಲ್ಲಿ ಆಯಿತು. ಇನ್ನು ಸ್ವರೂಪ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಇದೆಲ್ಲ ದೇಹಗಳಿದೆ. ಈ ದೇಹದಲ್ಲಿ ಈರೆರಡು ದೇಹಗಳಿದ್ದು ಸಮೀರ ದೇವನು ಶ್ವಾಸ ಜಪ 400 86,000 ತಾ ರಚಿಸುವನು. ದಿವಸವೊಂದಕ್ಕೆ 3 ವಿಧ ಜೀವರೊಳಗಿರ್ದು ಖರ ಅರಿ ಕರುಣ ಬಲ ವದಂಟು ಪವನರಾಯನರು. ಜಗನ್ನಾಥದಾಸರು ಪ್ರಾಣದೇವರ ಸಾಮರ್ಥ್ಯವನ್ನು, ಅವರ ಕರುಣೆಯನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ ಅದನ್ನು ತಿಳಿಸಿಕೊಡ್ತಾರೆ. ಸ್ವರೂಪ ದೇಹದಲ್ಲಿ ಎಷ್ಟು ನಮ್ಮ ಶ್ವಾಸೋಚ್ಛ್ವಾಸಗಳು ಆಗ್ತವೆ ಅಂತ. ನಾವು ಬಾಹ್ಯವಾದಂತಹ ಶರೀರವನ್ನು ನೋಡಿದ್ದೇವೆ. ಬಾಹ್ಯವಾದಂತಹ ಶರೀರದಲ್ಲಿ ಆಗುವಂತಹ ಎಲ್ಲ ನಿಯಮಗಳನ್ನು ನಾವು ಅರಿತಿದ್ದೇವೆ. ಇಲ್ಲಿ ಒಳಗಿನ ಆ ಸ್ವರೂಪ ದೇಹದಲ್ಲಿ ಆಗುವಂತಹ ಸಾಮರ್ಥ್ಯ, ಸ್ವರೂಪ ದೇಹದಲ್ಲಿ ಇದ್ದುಕೊಂಡು ಆಗುವಂತಹ ಆ ಶ್ವಾಸೋಚ್ಛ್ವಾಸದ ಸಂಖ್ಯೆಯನ್ನು ತಿಳಿಸಿಕೊಡ್ತಾರೆ. ಈರೆರಡು, ಒಟ್ಟು 4 ದೇಹಗಳಲ್ಲಿ ಇರ್ತಾನೆ. ಎಲ್ಲ ದೇಹದಲ್ಲಿದ್ದುಕೊಂಡು ತಾನು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾನೆ. ಅದಕ್ಕೆ 4 ದೇಹದಲ್ಲಿ ಯಾವುದೆಲ್ಲ 4 ದೇಹಗಳು ಅಂತ ಕೇಳಿದ್ರೆ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ 4 ದೇಹಗಳಲ್ಲಿ ಇದರಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ 21,600ರಂತೆ ನಾವು ಮಾಡುವಂತಹ ಶ್ವಾಸೋಚ್ಛ್ವಾಸ. ಒಂದು ದಿವಸದ ಶ್ವಾಸೋಚ್ಛ್ವಾಸದ ಸಂಖ್ಯೆ 21,000 ಸ ಮಹರ್ನಿಷ. ಇದರಲ್ಲಿ 4 ದೇಹದಲ್ಲಿ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಅದೇ ರೀತಿಯಾಗಿ ಸ್ಥೂಲ ದೇಹ, ಈ ಒಂದೊಂದು ದೇಹದಲ್ಲಿಯೂ ಕೂಡ ಆಗುವಂತಹ ಶ್ವಾಸೋಚ್ಛ್ವಾಸ ಇದು ಏನಾಯಿತು, ವಾಯುದೇವರು ಮಾಡುವಂತಹದ್ದು. ಇದು ಒಟ್ಟು ಎಷ್ಟಾಯಿತು ಅಂತ ಕೇಳಿದ್ರೆ 86,400 ಶ್ವಾಸೋಚ್ಛ್ವಾಸಗಳಾಯಿತು. 4 ದೇಹಗಳಲ್ಲಿ 21,600 ಗುಣಿಸು 4 ಅಂತ ಮಾಡಿದಾಗ ಅದು 86,400 ಸಂಖ್ಯೆಯಲ್ಲಿ ಆಗ್ತದೆ. ಇಷ್ಟು ಮಹತ್ತರವಾದಂತಹ ಪ್ರಮಾಣದಲ್ಲಿ ದೇಹದಲ್ಲಿ ನಾವು ಪ್ರಾಣದೇವರ ಒಂದು ಮಹತ್ವವನ್ನು ಅರಿತುಕೊಂಡಿಲ್ಲ. ಯಾಕೆ ಅಂತ ಕೇಳಿದರೆ ಪ್ರಾಣದೇವರು ಈ ಎಲ್ಲ ದೇಹದಲ್ಲಿ ಕ್ರಿಯಾದಿಗಳನ್ನು ಕೊಟ್ಟು ಕ್ರಿಯೆಯನ್ನು ಕೊಡ್ತಾರೆ. ಅದಾದ ಮೇಲೆ ಅದಕ್ಕೆ ಬೇಕಾಗಿರತಕ್ಕಂತಹ ಶಕ್ತಿ ಎಲ್ಲವನ್ನು ನೀಡಿ ಮಾಡುವವರು ಅದು ಪ್ರಾಣಶಕ್ತಿ. ಅಂತಹ ಪ್ರಾಣಶಕ್ತಿ ಅದು ದೇಹದಲ್ಲಿದ್ದುಕೊಂಡು ಮಾಡುವಂತಹ ಶ್ವಾಸೋಚ್ಛ್ವಾಸಗಳು. ಇದರಲ್ಲಿ 86,400 ಶ್ವಾಸಜಪಗಳನ್ನು ಮತ್ತು ಅಷ್ಟು ಮಾತ್ರವಲ್ಲ 3 ವಿಧ ಜೀವರಾಶಿಗಳಲ್ಲಿ ಅಂತ ಹೇಳ್ತಾರೆ. ಈರೆರಡು ಅಂದರೆ 4, 2 ಎರಡಾಗಿರ್ತಕ್ಕಂತಹದ್ದು. ಅದು 4 ದೇಹಗಳಲ್ಲಿ 4 ದೇಹಗಳಲ್ಲಿದ್ದುಕೊಂಡು ಸಮೀರ ದೇವರು ಪ್ರಾಣದೇವರು ಏನು ಮಾಡ್ತಾರೆ,
ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ. ಎಷ್ಟು ಮಾಡ್ತಾರೆ? 400 ಅಧಿಕ 86 ಸಹಸ್ರ, ಅಂದರೆ 86,400 ಶ್ವಾಸ ಜಪಗಳನ್ನು ಮಾಡ್ತಾರೆ ಅಂತಾಯಿತು. ಈ 86,400 ಶ್ವಾಸ ಜಪಗಳನ್ನು ಮಾಡಿದಾಗ ಅದನ್ನು ಏನಾಗುತ್ತದೆ, ಈ ದೇಹದಲ್ಲಿದ್ದುಕೊಂಡು ಅದನ್ನು ಯಾರಿಗೆ ಅರ್ಪಣೆ ಮಾಡ್ತಾರೆ ಅಂತ ಕೇಳಿದರೆ, ಅದನ್ನು ಅರ್ಪಣೆ ಮಾಡುವಂತಹದ್ದು ಹಂಸನಾಮಕ ಪರಮಾತ್ಮನಿಗೆ. ಹಂಸಸ್ಸೋಹಂ ಸ್ವಾಹ. ಈ ಹಂಸನಾಮಕ ಪರಮಾತ್ಮನಿಗೆ ಆ ಎಲ್ಲವನ್ನೂ ಕೂಡ ತಾವು ಅರ್ಪಣೆ ಮಾಡ್ತಾರೆ. ಅಂತಹ ಪ್ರಾಣದೇವರು ಏನಾಗಿದ್ದಾರೆ? ತಾ ರಚಿಸುವರು ದಿವಸವೊಂದಕ್ಕೆ 3 ವಿಧ ಜೀವಗಳಲ್ಲಿ. ಅವರು ಯಾರಲ್ಲಿ? ಸಾತ್ವಿಕ ಜೀವರಾಶಿಗಳಲ್ಲಿ, ರಾಜಸ ಜೀವರಾಶಿಗಳಲ್ಲಿ, ತಾಮಸ ಜೀವರಾಶಿಗಳಲ್ಲಿ, 3 ವಿಧದಾಗಿರತಕ್ಕಂತಹ ಜೀವರಾಶಿಗಳಲ್ಲಿ ಇದ್ದುಕೊಂಡು ಪ್ರತಿ ದಿವಸವೂ ಕೂಡ, ಒಂದು ದಿವಸವೂ ಕೂಡ ತಾವು ಶ್ವಾಸೋಚ್ಛ್ವಾಸವನ್ನು ಬಿಡು ಅಂತ ಇಲ್ಲವೇ ಇಲ್ಲ. ಪ್ರಾಣದೇವರು ನಾವು ಯಾವತ್ತು ಈ ದೇಹ ಸಂಬಂಧ ನಮಗೆ ಬಂದಿದೆಯೋ ಅಲ್ಲಿಂದ ನಾವು ಶ್ವಾಸೋಚ್ಛ್ವಾಸವನ್ನು ಮಾಡ್ತೇವೆ. ಒಂದು ದಿವಸವೂ ಕೂಡ ಶ್ವಾಸವನ್ನು ನಿಲ್ಲಿಸಿದ್ದು ಇಲ್ಲವೇ ಇಲ್ಲ. ನಾನು ರಾತ್ರಿ ಹೊತ್ತು ಶ್ವಾಸವನ್ನು ನಿಲ್ಲಿಸ್ತೇನೆ, ಮತ್ತು ಮರುದಿವಸ ಬೆಳಗ್ಗಿನಿಂದ ನಾನು ಶ್ವಾಸೋಚ್ಛ್ವಾಸವನ್ನು ಮಾಡ್ತೇನೆ ಅಂತ ಯಾರೂ ಕೂಡ ಹೇಳೋದಿಲ್ಲ. ನಿರಂತರವಾಗಿಯೂ ಕೂಡ ಶ್ವಾಸೋಚ್ಛ್ವಾಸವನ್ನು ಮಾಡುವಂತಹದ್ದು ಅದು ಇದ್ದೇ ಇದೆ. ಆದ್ದರಿಂದ ಈ ಶ್ವಾಸೋಚ್ಛ್ವಾಸವನ್ನು ಮಾಡುವಂತಹದ್ದು ಪ್ರಾಣದೇವರು. ಅಂತಹ ಪ್ರಾಣದೇವರು ಆ ಎಲ್ಲವನ್ನೂ ಕೂಡ ಕೇವಲ ಸಾತ್ವಿಕರಲ್ಲಿ ಮಾತ್ರ, ರಾಜಸರಲ್ಲಿ ಮಾಡುವುದಿಲ್ಲ, ತಾಮಸರಲ್ಲಿ ಶ್ವಾಸೋಚ್ಛ್ವಾಸವನ್ನು ಮಾಡುವುದಿಲ್ಲ ಅಂತ ಇಲ್ಲವೇ ಇಲ್ಲ. ಎಲ್ಲ ವಿಧವಾದಂತಹ ಜೀವರಾಶಿಗಳಲ್ಲಿ, ಸಾತ್ವಿಕ ಜೀವರಾಶಿಗಳಲ್ಲಿ, ರಾಜಸ ಜೀವರಾಶಿಗಳಲ್ಲಿ, ತಾಮಸ ಜೀವರಾಶಿಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಅವರು ಈ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ. ಶ್ವಾಸೋಚ್ಛ್ವಾಸವನ್ನು ಮಾಡಿ ಅದನ್ನು ಭಗವಂತನಿಗೆ, ಹಂಸನಾಮಕನಾದಂತಹ ಪರಮಾತ್ಮನಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಅಂತಹ ಪ್ರಾಣದೇವರು ಅವರು ಏನಾಗಿದ್ದಾರೆ ಅಂತ ಕೇಳಿದರೆ, ಖರವೈರಿ ಅಂತ, ಖರದೂಷಣರನ್ನು ಸಂಹಾರ ಮಾಡಿರತಕ್ಕಂತಹದ್ದು. ಅಂತಹ ಖರವೈರಿಯಾಗಿರ್ತಕ್ಕಂತಹ ರಾಮದೇವರ ಕರುಣೆ ಇದು. ನಾವು ಖರವೈರಿ, ಖರ ಅರಿ, ಕರುಣಾಬಲ ಎಂಥದುಂಟು ಪವನರಾಗಗಳು. ಪ್ರಾಣದೇವರಿಗೆ ರಾಮದೇವರ ಅನುಗ್ರಹ, ರಾಮನ ಕಾರುಣ್ಯ ಅದು ಅಗಾಧವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಯಾಕೆ ನಾವು ಪ್ರಾಣನನ್ನು ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ, ಯಾರಲ್ಲಿಯೇ ಬೇಕಾದರೂ ಇಲ್ಲಿ ಸ್ತ್ರೀ ಜೀವರಾಶಿ ಅಥವಾ ಪುರುಷ ಜೀವರಾಶಿ ಎಲ್ಲ ಕಡೆಗಳಲ್ಲೂ ಕೂಡ ಕಸ್ಮಿನ್ವಹಂ ಉತ್ಕ್ರಾಂತೋ ಭವಿಷ್ಯಾಮಿ, ಕಸ್ಮಿನ್ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಇದೇ ಪ್ರಾಣವಸರ್ಜತ. ಪ್ರಾಣದೇವರ ಸೃಷ್ಟಿಯಾಯಿತಂತೆ. ಪ್ರಾಣದೇವರ ಸೃಷ್ಟಿ ಹೇಗೆ, ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಕಸ್ಮಿನ್ವಹಂ ಉತ್ಕ್ರಾಂತೆ, ಯಾರು ಇಲ್ಲಿಂದ ಹೋದದ್ರಿಂದಾಗಿ ನಾನು ಕೂಡ ಹೊರಡ್ತೇನೆಯೋ, ಪ್ರಾಣದೇವರು ಹೊರಟರು ಅಂತಾದರೆ ನಾನು ಕೂಡ ಹೊರಡ್ತೇನೆ. ಕಸ್ಮಿನ್ವಹಂ ಉತ್ಕ್ರಾಂತೋ ಭವಿಷ್ಯಾಮಿ, ಪ್ರಾಣಶಕ್ತಿ ಹೊರಟಿತು ಅಂತಾದರೆ ದೇಹದಲ್ಲಿ, ಆವಾಗ ನಾನು ಕೂಡ ಹೊರಡ್ತೇನೆ. ಮತ್ತು ಕಸ್ಮಿನ್ವಹಂ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ, ಯಾರು ಇದ್ದದ್ರಿಂದಾಗಿ ನಾನಿರ್ತೇನೆಯೋ, ಅಂದರೆ ಪ್ರಾಣದೇವರಿದ್ದರೆ ಭಗವಂತನಿರ್ತಾನೆ, ಪ್ರಾಣದೇವರಿಲ್ಲ ಅಂತಾದರೆ ಭಗವಂತನೂ ಕೂಡ ಇರೋದಿಲ್ಲ. ಆದ್ದರಿಂದ ದೇಹದಲ್ಲಿ ಕಾಂತಿ, ದೇಹದಲ್ಲಿ ಸೌಂದರ್ಯ, ದೇಹದಲ್ಲಿ ಶಕ್ತಿ, ಇದೆಲ್ಲವೂ ಕೂಡ ಯಾರದ್ದು ಅಂತ ಕೇಳಿದ್ರೆ ಪ್ರಾಣ ಮತ್ತು ಪ್ರೇರಕನಾಗಿರತಕ್ಕಂತಹ ಭಗವಂತ. ಆದ್ದರಿಂದ ನಮ್ಮ ಏನೆಲ್ಲ ಹೊರಗಿನ ಆಡಂಬರಗಳು ಅಥವಾ ಹೊರಗಿನ ಸೌಂದರ್ಯಗಳು, ಹೊರಗಿನ ಏನೆಲ್ಲ ನಮ್ಮದು ಇದೆಯೋ ಅದೆಲ್ಲವೂ ಕೂಡ ಪ್ರಾಣದೇವರಿರೋ ತನಕ ಮಾತ್ರ. ಪ್ರಾಣದೇವರು ಇಲ್ಲ ಅಂತಾದರೆ ದೇಹ ಊದಿಕೊಳ್ಳಿಕ್ಕೆ ಶುರುವಾಗ್ತದೆ.
ಹೆಣವನ್ನು ಒಂದು 4 ದಿವಸ ಮನೆಯಲ್ಲಿಟ್ಟುಕೊಳ್ಳಿ. ಆವಾಗ ಹೆಣದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಚಲನವಲನಗಳಿರುವುದಿಲ್ಲ. ಹೆಣ ಏನಾಗ್ತದೆ ಅಂತ ಕೇಳಿದರೆ ಊದಿಕೊಳ್ಳಿಕ್ಕೆ ಶುರುವಾಗ್ತದೆ. ಆದ್ದರಿಂದ ಅದು ಯಾಕೆ ಇಲ್ಲಿಯ ತನಕ ಈ ದೇಹದಲ್ಲಿ ಯಾವಾಗ ಸ್ಮಾನ, ಯಾವಾಗ ಸನ್ಮಾನ, ಯಾವಾಗ ಅವಮಾನಗಳು ಅಂತ ಕೇಳಿದ್ರೆ ಪ್ರಾಣದ ಶಕ್ತಿ ಇರಬೇಕು. ಪ್ರಾಣಶಕ್ತಿ ಇದ್ದಾಗ ನನಗೆ ಮಾನ ಸನ್ಮಾನ ಎಲ್ಲವೂ. ಪ್ರಾಣಶಕ್ತಿ ಹೋಯಿತು ಅಂತ ಹೇಳಿದರೆ ಹಿತ್ತಲಾಕಸಕ್ಕಿಂತ ಕಡೆಯಾಯಿತು ಈ ದೇಹ. ಈ ದೇಹ ಕಸವನ್ನಾದರೂ ಕೂಡ ರಾತ್ರಿ ಹೊತ್ತು ಹೊರಗಾಕಬೇಡಿ ಅಂತ ಹೇಳ್ತಾರೆ. ಆದರೆ ದೇಹವನ್ನು ಇಟ್ಟುಕೊಳ್ಳಲಿಕ್ಕೆ ಯಾರೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ದೇಹವನ್ನು ಸುಡಿ ಅಂತ ಹೇಳ್ತಾರೆ. ರಾತ್ರಿ ಆದರೂ ಪರವಾಗಿಲ್ಲ, ದೇಹದ ಅಂತ್ಯಕ್ರಿಯೆಯನ್ನು ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ದೇಹ ಯಾವುದಕ್ಕೂ ಕೂಡ ಪ್ರಯೋಜನವಿಲ್ಲದ್ದು. ಅಂತಹ ಶರೀರದಲ್ಲಿ ಪ್ರಾಣಶಕ್ತಿ ಎಷ್ಟು ಕಾರುಣ್ಯವನ್ನು ಮಾಡ್ತಾರೆ ಅಂತ ಕೇಳಿದರೆ, ಪ್ರಾಣಶಕ್ತಿ ಇದ್ದುಕೊಂಡು ದೇಹದಲ್ಲಿ ಶ್ವಾಸೋಚ್ಛ್ವಾಸವನ್ನು ಅದೇ ರೀತಿಯಾಗಿ ಒಳ್ಳೆಯ ಈ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಮೂಲ ಅದು ಪ್ರಾಣಶಕ್ತಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಪ್ರಾಣದೇವರ ಉಪಾಸನೆ, ಪ್ರಾಣದ ಅನುಸಂಧಾನವನ್ನು ನಿತ್ಯದಲ್ಲಿಯೂ ಕೂಡ ನಡೆಸಬೇಕು ಎಂಬುದಾಗಿ ಜಗನ್ನಾಥದಾಸರು ನಮಗೆ ತೋರಿಸಿಕೊಡುತ್ತಾರೆ. ವೇದದಲ್ಲಿಯೂ ಕೂಡ ವೇದ ಹೇಳ್ತದೆ, ಘರ್ಮ ಸಮಂತಾತ್ರವೃತಂ ವ್ಯಾಪತುಸ್ತಯೋರ್ದುಷ್ಟಿಂ ಮಾತರಿಶ್ವ ಜಗಾಮ. ಇದು ಘರ್ಮ ಸೂಕ್ತ. ವೇದ ಮಂತ್ರ ನಮಗೆ ಪ್ರಾಣದ ಮಹತ್ವವನ್ನು ತಿಳಿಸಿಕೊಡ್ತದೆ. ಏನು ಅಂತ ಕೇಳಿದ್ರೆ, ತ್ರಿವೃತಂ ವ್ಯಾಪಯ, ಪ್ರಾಣಶಕ್ತಿ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾರೆ. ಅಂತಹ ಪ್ರಾಣಶಕ್ತಿ ವ್ಯಾಪಿಸಿಕೊಂಡಿದ್ದಾರೆ. ಈ ಪ್ರಾಣಶಕ್ತಿ ಅದರ ಕಾರುಣ್ಯ, ನಾವು ಇದನ್ನು ನಿತ್ಯದಲ್ಲಿಯೂ ಕೂಡ ಕಿಂಚಿತ್ತಾದರೂ ಕೂಡ ಅನುಸಂಧಾನ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಸರಿ, ಇಂತಹ ಪ್ರಾಣದೇವರ ಚಿಂತನೆ, ಪ್ರಾಣನ ಅನುಸಂಧಾನ ಬೇಕು. ಪ್ರಾಣದ ಅನುಸಂಧಾನ ಅದಕ್ಕೆ ಮಹಾಭಾರತದ ತಾತ್ಪರ್ಯ ನಿರ್ಣಯದ ಮಾತನ್ನು ನಾವು ನೋಡೋದು ಅಂತಾದರೆ, ದೇಹೇಪಿ ಯತ್ರ ಪವನೋತ್ರ ಹರಿರ್ಯತೋಸೌ ತತ್ರೈವ ವಾಯುರತಿ ವೇದವಚ ಪ್ರಸಿದ್ಧಂ. ವೇದವಚ ಪ್ರಸಿದ್ಧಂ, ವೇದದ ಮಾತಿದೆ. ಏನಿದೆ ಕೇಳಿದ್ರೆ, ದೇಹೇಪಿ ಯತ್ರ ಪವನಃ ತತ್ರ ಹರಿ. ದೇಹದಲ್ಲಿ ಹರಿ ಇರ್ತಾನೆ. ಯಾವಾಗ ಇರ್ತಾನೆ? ಪವನ ಇರಬೇಕು. ಪವನ ಇದ್ದಾಗ ಆವಾಗ ಅಲ್ಲಿ ಹರಿ ಇರ್ತಾನೆ. ಪವನನಿಗೂ ಹರಿಗೂ ಅದು ಅನ್ಯೋನ್ಯ ಭಾವ ಸಂಬಂಧ. ಪವನ ಇರಬೇಕು ಅಂತಾದರೆ ಹರಿ ಇರಬೇಕು, ಹರಿ ಇರಬೇಕು ಅಂತಾದರೆ ಪವನ ಬೇಕು. ಇವರಿಬ್ಬರೂ ಕೂಡ ಜೊತೆಯಾಗಿರತಕ್ಕಂಥವರು. ಆದ್ದರಿಂದ ಇದಕ್ಕೆ ಏನು ಪ್ರಮಾಣ, ಏನು ಏನಾದರೂ ಕೂಡ ಪವನನಿಗೂ ಹರಿಗೂ ಏನಾದರೂ ಪ್ರಮಾಣ ಉಂಟಾ ಅಂತ ಕೇಳಿದ್ರೆ, ಹೌದು, ಪವನನಿಗೂ ಹರಿಗೂ ಇರಬೇಕು ಅಂತಾದರೆ ಅದಕ್ಕೆ ಪ್ರಮಾಣ ಇದೆ. ಉಪನಿಷತ್ತು ಇದೆ. ಅದೇ ಕಸ್ಮಿನ್ ವಹಂ ಉತ್ಕ್ರಾಂತೆ ಷಡ್ಪ್ರಶ್ನೋಪನಿಷತ್ತು ಪ್ರಮಾಣ ಇದೆ. ಏನು? ಕಸ್ಮಿನ್ ವಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ. ಯಾರು ಹೋದದ್ರಿಂದಾಗಿ ನಾನು ಹೊರಡುತ್ತೇನೆಯೋ, ಯಾರು ಇದ್ದದ್ರಿಂದಾಗಿ ನಾನು ಇರ್ತೇನೆಯೋ. ಆದ್ದರಿಂದ ಇರುವಿಕೆ ಹೋಗುವಿಕೆ ಇದು ಎರಡೂ ಕೂಡ ಪವನ ಹರಿ ಇಬ್ಬರಲ್ಲಿಯೂ ಕೂಡ ಸಮಾನವಾಗಿರ್ತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಪ್ರಮಾಣಗಳನ್ನು ಕೂಡ ಅಹರ್ನಿಶಂ ಚೈಕವಿಂಶ ಸಹಸ್ರಾನ್ ಶತಶತಾಧಿಕಂ ಯಥಾ ಭವತಿ ಮಾನೇನ ತಥಾ ನೂನತಯಾ ಜಪನ್ ಮುಖ್ಯ ಪ್ರಾಣೋ ಮಮ ಗುರುಃ ತಸ್ಯಾಂ ಸಾತ್ಮನೋ ಹರೇಃ ಮುಖ್ಯದಾಸೋ ಭವನ್ ನಿತ್ಯಂ ಇತ್ತಂ ವಿಷ್ಣೋರ್ಮಹಾನ್ವಂ. ಅದಕ್ಕೆ ಪ್ರಮಾಣಗಳನ್ನು ಕೂಡ ಕೊಡ್ತಾರೆ. ಬೇಕಾದಷ್ಟು ಸರಸಭಾರತಿ ವಿಲಾಸದಲ್ಲಿ ಪ್ರಮಾಣವನ್ನು ಕೊಡ್ತಾರೆ. ವಾಯುದೇವರು ದೇಹದಲ್ಲಿ ಇದ್ದುಕೊಂಡು ಎಲ್ಲ ರೀತಿಯಾಗಿರತಕ್ಕಂತಹ ಏನು ನಮ್ಮ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ.
ಈ ಶ್ವಾಸೋಚ್ಛ್ವಾಸವನ್ನು ಮಾಡುವ ಮೂಲಕವಾಗಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಈಗ ಈ 4 ದೇಹದಲ್ಲಿ ಏನು ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಈ 4 ದೇಹದಲ್ಲಿ ವಾಯುದೇವರು ಮಾಡುವಂತಹ ಶ್ವಾಸೋಚ್ಛ್ವಾಸದ ಸಂಖ್ಯೆ 21,600. ಅದನ್ನು 4 ವಿಧವಾಗಿರತಕ್ಕಂತಹ 3 ವಿಧವಾದಂತಹ ಜೀವರಾಶಿಗಳು, ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು ಅಂತ ಇಟ್ಟುಕೊಳ್ಳಿ. ಸಾತ್ವಿಕ, ರಾಜಸ, ತಾಮಸ ಜೀವರಾಶಿಗಳಲ್ಲಿ 21,600 ಗುಣಿಸು 3, ಅದನ್ನು ನೀವು ಮಾಡಿದಾಗ 86,400 ಶ್ವಾಸೋಚ್ಛ್ವಾಸಗಳಾಯಿತು. 86,400 ಅಂತ ಹೇಳಿದರೆ ಇದು 31 ದಿವಸಗಳಿಗಾಗುವಾಗ 86,400 ಗುಣಿಸು 30 ಅಂತ ಹೇಳಿದರೆ 25,92,000. ಇದನ್ನು ಮತ್ತೆ ಪುನಃ 116 ವರ್ಷಕ್ಕೆ ಅಂತ ನೀವು ಗುಣಿಸಿದಾಗ ಅಷ್ಟು ಶ್ವಾಸೋಚ್ಛ್ವಾಸವನ್ನು ಪ್ರಾಣದೇವರು ನಮ್ಮ ಶರೀರದಲ್ಲಿ ಇದ್ದುಕೊಂಡು 31,31,10,04,000 ಶ್ವಾಸೋಚ್ಛ್ವಾಸದ ಸಂಖ್ಯೆಯನ್ನು ಕೊಡ್ತಾರೆ. ಇಷ್ಟು ಶ್ವಾಸೋಚ್ಛ್ವಾಸಗಳು ನಮ್ಮ ಶರೀರದಲ್ಲಿ ಆಗುವಂತಹದ್ದು. ಇದರ ಕಿಂಚಿತ್ತೂ ಕೂಡ ನಮಗೆ ಅರಿವಿಲ್ಲ. ನಾವು ಅಂದುಕೊಳ್ತೇವೆ ಎಲ್ಲವೂ ಕೂಡ ನನ್ನ ಕಂಟ್ರೋಲಿದೆ ಅಂತ. ಎಲ್ಲವೂ ನನ್ನ ಕಂಟ್ರೋಲು ಅಂತ ಆದರೆ ಶ್ವಾಸೋಚ್ಛ್ವಾಸವು ನನ್ನ ಕಂಟ್ರೋಲಲ್ಲೇ ಇರಬೇಕಿತ್ತು. ಶ್ವಾಸೋಚ್ಛ್ವಾಸವು ನನ್ನ ಕಂಟ್ರೋಲ್ ಇಲ್ಲವೇ ಇಲ್ಲ. ಶ್ವಾಸ ನಾನು ಹೇಳಿದಾಗ ನಿಲ್ಲಬಾರದು. ಅಂದರೆ ನಾನು ಯಾರನ್ನು ದೇಹ ಬಿಟ್ಟು ಹೋಗಿದ್ದಾರೋ ಅಥವಾ ಮರಣ ಹೊಂದಿದ್ದಾರೋ ಅವರಲ್ಲಿ ಮರಣ ಹೊಂದಿದ್ದಾರೆ ಅಂತ ಏನು ನಾವು ತೀರ್ಮಾನ ಮಾಡೋದು ಹೇಗೆ ಅಂತ ಕೇಳಿದರೆ, ಅವರಲ್ಲಿ ಶ್ವಾಸೋಚ್ಛ್ವಾಸ ಆಗದೇ ಇದ್ದಾಗ ಅವರು ಮರಣ ಹೊಂದಿದ್ದಾರೆ ಅಂತ ತೀರ್ಮಾನ ಆಗೋದು. ಆದ್ದರಿಂದ ಮರಣಕ್ಕೆ ಸೂಚಕವಾದದ್ದು ಏನು? ಮರಣ ಹೊಂದಿದ್ದಾರೆ ಎಂಬುದನ್ನು ತಿಳಿಸಿಕೊಡುವುದು ಏನು ಕೇಳಿದರೆ, ದೇಹದಲ್ಲಿ ಆಗದೇ ಇರುವಂತಹ ಶ್ವಾಸೋಚ್ಛ್ವಾಸ. ದೇಹದಲ್ಲಿ ಯಾವಾಗ ಶ್ವಾಸೋಚ್ಛ್ವಾಸಗಳು ನಿಂತಿದೆಯೋ ಆವಾಗ ದೇಹದಲ್ಲಿ ಚೈತನ್ಯ ಇಲ್ಲ. ಅಲ್ಲಿಯ ತನಕ ಚೈತನ್ಯವಿತ್ತು, ಅಲ್ಲಿನ ನಂತರ ಚೈತನ್ಯವಿಲ್ಲ. ದೇಹದಲ್ಲಿ ಚೈತನ್ಯ ಹೊರಟು ಹೋಗಿದೆ ಅಂತ ನಾವು ತೀರ್ಮಾನ ಮಾಡೋದು. ಆದ್ದರಿಂದ ದೇಹದಲ್ಲಿ ಪ್ರಾಣದೇವರು ಭಗವಂತ ಇಬ್ಬರೂ ಕೂಡ ಅತೀ ಮುಖ್ಯವಾಗಿ ಇರಲೇಬೇಕಾಗಿರತಕ್ಕಂತಹದ್ದು. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಕಾಲು ನಡಿಲಿಕ್ಕಾಗೋದಿಲ್ಲ, ಕೈ ಎತ್ತಲಿಕ್ಕಾಗೋದಿಲ್ಲ ಅಂತ ಆದರೂ ಪರವಾಗಿಲ್ಲ. ದೇಹದಲ್ಲಿ ಶ್ವಾಸೋಚ್ಛ್ವಾಸವೇ ಇಲ್ಲ ಅಂತಾದರೆ ಏನೂ ಪ್ರಯೋಜನ ಇಲ್ಲ. ಇಲ್ಲರಿ ಬದುಕಿದ್ದಾರೆ ಅಂತ ಹೇಳಿದರೆ ಹೇಗೆ? ಅವರು ಬದುಕಿದ್ದಾರೆ ಅಂತ ಗೊತ್ತಾಗೋದು ಯಾವಾಗ ಅಂತ ಕೇಳಿದರೆ, ದೇಹದಲ್ಲಿ ಲವಲವಿಕೆ ಎಂಬುದು ಯಾವಾಗ ಗೊತ್ತಾಗೋದು ಅಂತ ಕೇಳಿದರೆ ದೇಹದಲ್ಲಿ ಶ್ವಾಸೋಚ್ಛ್ವಾಸ ಆಗಬೇಕು. ಆವಾಗ ದೇಹದಲ್ಲಿ ಬದುಕಿದ್ದಾರೆ ಅಂತ ಆಗ್ತದೆ. ಅದಕ್ಕೋಸ್ಕರ ಕಣ್ಣು ಕಾಣೋದಿಲ್ಲ ಅಂತಾದರೂ ಕೂಡ ಸತ್ತಿದ್ದಾರೆ ಅಂತ ಹೇಳೋದಿಲ್ಲ, ಕಿವಿ ಕೇಳೋದಿಲ್ಲ ಅಂತಾದರೂ ಕೂಡ ಸತ್ತಿದ್ದಾರೆ ಅಂತ ಹೇಳೋದಿಲ್ಲ, ನಡೀತಾ ಇಲ್ಲ ಅಂತಾದರೂ ಕೂಡ ಸತ್ತಿದ್ದಾರೆ ಅಂತ ಹೇಳೋದಿಲ್ಲ, ಕಾಯಿ ಸರಿ ಇಲ್ಲ ಅಂತಾದರೂ ಕೂಡ ಸತ್ತಿದ್ದಾರೆ ಅಂತ ಹೇಳೋದಿಲ್ಲ. ಮತ್ತು ದೇಹ ಯಾವಾಗ ಅದರಲ್ಲಿ ನಾವು ಸತ್ತಿದ್ದಾರೆ ಅಂತ ಹೇಳೋದು, ದೇಹದಲ್ಲಿ ಚೈತನ್ಯ ಇಲ್ಲದಿದ್ದಾಗ, ಅಂದರೆ ದೇಹದಲ್ಲಿ ಪ್ರಾಣದೇವರಿಲ್ಲದಿದ್ದಾಗ ಆವಾಗ ದೇಹ ಅಲ್ಲಿಂದ ಚೈತನ್ಯ ಹೊರಟು ಹೋಗಿದೆ ಅಂತ ತೀರ್ಮಾನವಾಗುವುದು. ಅದಕ್ಕೋಸ್ಕರ ವಾಯುದೇವರನ್ನು ನಿತ್ಯದಲ್ಲಿಯೂ ಕೂಡ ನಾವು ಉಪಾಸನೆ ಮಾಡಬೇಕು. ವಾಯುದೇವರ ಕಾರುಣ್ಯವನ್ನು ಅನುಸಂಧಾನ ಮಾಡಿಕೊಳ್ಳಬೇಕು. ವಾಯುದೇವರ ಕಾರುಣ್ಯ ಇಷ್ಟು ಮಹತ್ತರವಾದದ್ದು ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು ಎಂಬುದಾಗಿ ವಾಯುದೇವರ ಮಾಹಾತ್ಮ್ಯವನ್ನು, ವಾಯುದೇವರ ಚಿಂತನೆಯನ್ನು, ವಾಯುದೇವರ ಕರುಣೆಯನ್ನು ನಮ್ಮ ಮುಂದೆ ಜಗನ್ನಾಥದಾಸರು ಈ ಸಂಧಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ ಜಗನ್ನಾಥದಾಸರು, ಇದು ಒಂದು ಅಪೂರ್ವವಾಗಿರತಕ್ಕಂತಹ ಕೃತಿ ಅಂತ. ಇದು ಮೂರ್ಖರಿಗೆ ಇಷ್ಟ ಆಗುವುದಿಲ್ಲ.
ಯಾಕೆ ಅಂತ ಕೇಳಿದ್ರೆ ಸಹಜವಾಗಿ ಮೂರ್ಖರು ಇದರಲ್ಲಿ ಪ್ರವೃತ್ತಿಯನ್ನೇ ಮಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಮೂರ್ಖರಿಗೆ ಏನು ಬೇಕು ಕೇಳಿದ್ರೆ ಅವರ ಮೂರ್ಖತನದಲ್ಲಿಯೇ ಅವರು ತಮ್ಮ ಚಿಂತನೆಯನ್ನು ನಡೆಸಿಕೊಂಡಿರ್ತಾರೆ. ಜಗನ್ನಾಥದಾಸರು ಹೇಳ್ತಾರೆ, ಶ್ರೀಧವ ಜಗನ್ನಾಥ ವಿಠಲ ತಾದಯದಿ ಮದನದೊಳು ನುಡಿದ ಉಪಾದಿಯಲ್ಲಿ ನಾ ನುಡಿದದಲ್ಲದೆ ಕೇಳಿ ಬುಧಜನರು ಸಾಧು ಲಿಂಗ ಪ್ರದರ್ಶಕರು ನಿಷೇಧಿಸಿದರೆ ಏನಹದು ಎನ್ನಪರಾಧ ಇದರೊಳಗೆ ಬೇಳುವುದು ತಿಳಿದುಕೋವಿದರು. ಶ್ರೀಧವ ಭಗವಂತ ಶ್ರೀಧವ ಮಾಧವ. ಯಾಕೆ ಶ್ರೀ ಶಬ್ದಕ್ಕೆ ಮಾ ಇಂದಿರಾ ಮಾಲು ಇಂದಿರಾ ಲೋಕಮಾತ ಮಾ ರಮಾ ಮಂಗಲ ದೇವತ ಅಂತಹ ಶ್ರೀಧವ ಲಕ್ಷ್ಮಿಗೆ ಧವನಾಗಿರತಕ್ಕಂತಹ, ಲಕ್ಷ್ಮಿಗೆ ಪತಿಯಾಗಿರತಕ್ಕಂತಹ ಯಾರು? ಜಗನ್ನಾಥ ವಿಠಲ ಭಗವಂತ ಏನಾಗಿದ್ದಾನೆ? ತಾದಯದಿ ಅವನೇ ನನ್ನ ದಯದಿ, ಅವನ ನನ್ನ ಮೇಲೆ ದಯವನ್ನು ತೋರಿಸಿ ಏನು ಮಾಡಿದ್ದಾನೆ ಕೇಳಿದ್ರೆ ವದನದೊಳು ನನ್ನ ನಾಲಿಗೆಯಲ್ಲಿ ನಿಂತುಕೊಂಡು ಅವನದ್ದೇ ಮಹತ್ವವನ್ನು ಅವನದ್ದೇ ಮಹಾತ್ಮ್ಯವನ್ನು ಹೇಳಿದ್ದಾನೆ. ತಾದಯದಿ ವದನದೊಳು ನುಡಿದ ಉಪಾದಿಯಲ್ಲಿ ಅವನು ಹೇಗೆ ನುಡಿಸಿದ್ದಾನೋ ಆ ರೀತಿಯಾಗಿ ನಾನು ನುಡಿದಿದ್ದೇನೆ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಯಾರದ್ದೋ ಮಾತಿದೆ, ಆದರೆ ನುಡಿದಂತೆ ನಡೆದಿದ್ದೇವೆ ಅದು ಯಾರು ಕೇಳಿದ್ರೆ ಮುಖ್ಯವಾಗಿ ಭಗವಂತನದ್ದು. ನುಡಿದಂತೆ ನಡೆಯುವನು ಭಗವಂತ. ಯಾಕೆ? ಯೋಗಕ್ಷೇಮಂ ವಹಾಮ್ಯಂ ಅವನೇ ಅಲ್ವಾ. ಅದಕ್ಕೋಸ್ಕರ ನುಡಿದಂತೆ ನಡೆಯುವ ಅವನು ನಮ್ಮೊಳಗೆ ನುಡಿದಂತೆ ನಾವು ಏನನ್ನು ಮಾತನಾಡ್ತೇನೆಯೋ ಕರ್ತ ಕಾರಯಿತ ಎಲ್ಲವೂ ಕೂಡ ಅವನೇ. ಕರ್ತೃ ಅವನು, ಕಾರಯಿತೃ ಅವನು, ಪ್ರೇರಕ ಅವನು, ಅನುಮೋದಕ ಅವನು, ಎಲ್ಲವನ್ನೂ ಕೂಡ ಮಾಡುವವನು ಅವನು. ಆದ್ದರಿಂದ ಅವನು ನನ್ನೊಳಗೆ ನಿಂತುಕೊಂಡು ಏನು ಮಾಡಿದ್ದಾನೆ? ವದನದೊಳು ನನ್ನ ನಾಲಿಗೆಯಲ್ಲಿ ನಿಂತು ಎರಡು ಮಾತನ್ನು ಮಾತನಾಡಿಸಿದ್ದಾನೆ. ನುಡಿದ ಉಪಾದಿಯಲ್ಲಿ ನಾನು ನುಡಿದರೇನು ಅಲ್ಲದೆ ಕೇಳಿ ಬುಧಜನರು. ಇದನ್ನು ಯಾರು ಕೇಳಬೇಕು ಕೇಳಿದ್ರೆ ಇಲ್ಲ ಮೂರ್ಖರಿಗೆ ಕೇಳಿದ್ದ ಕೇಳಿದ್ರೆ ಮೂರ್ಖರಿಗೆ ಇದು ಹೇಳಿದ್ದೇ ಅಲ್ಲ, ಮೂರ್ಖರಿಗೆ ಇದು ಬೇಕಾಗೂ ಇಲ್ಲ. ಯಾಕೆ? ಅವರಿಗೆ ಇದನ್ನು ಹೇಳಿದರೂ ಕೂಡ ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವರದ್ದೇ ಇಷ್ಟ ಬಂದಾದಂತಹ ರೀತಿಯಲ್ಲಿ ಅವರಿರ್ತಾರೆ. ಅದಕ್ಕೋಸ್ಕರ ಕೇಳಿ ಬುಧಜನರು ಸಾಧುಲಿಂಗ ಪ್ರದರ್ಶಕ ಇನ್ನು ಕೆಲವರಿದ್ದಾರೆ, ನಾನು ಸಜ್ಜನ ಅಂತ ಹೇಳಿಕೊಂಡು ಸಾಧುವಿನಂತೆ ತೋರಿಸಿಕೊಳ್ಳುವವರು. ಹೇಗೆ ಅಂತ ಕೇಳಿದ್ರೆ ಒಳಗಡೆ ಏನೂ ಇರೋದಿಲ್ಲ, ಆದರೂ ಕೂಡ ಎಲ್ಲವೂ ಗೊತ್ತಿದೆ ಅಂತ ಹೇಳಿಕೊಂಡು ತೋರಿಸಿಕೊಳ್ಳುವವರು. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಸಾಧುಲಿಂಗ ಪ್ರದರ್ಶಕರು. ಒಳಗಡೆ ಟೊಳ್ಳು, ಒಳಗಡೆ ಏನಾದರೂ ಉಂಟಾ ಕೇಳಿದ್ರೆ ಏನೂ ಇಲ್ಲ, ಒಳಗಡೆ ಪೊಳ್ಳಾಗಿರತಕ್ಕಂತಹದ್ದು. ಹುಳಿಯ ಮರ, ಈ ಹುಳಿಯ ಮರವನ್ನು ಯಾರೂ ಕೂಡ ಅದನ್ನು ಯಾವುದಕ್ಕೂ ಕೂಡ ಉಪಯೋಗಿಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಬಾಗಿಲು ಮಾಡುವ ಅಂತ ಹೇಳಿದ್ರೂ ಕೂಡ ಅದರಿಂದ ಉಪಯೋಗವಿಲ್ಲ. ಅದೇ ರೀತಿಯಾಗಿ ಇನ್ಯಾವುದೋ ಒಂದು ದೊಡ್ಡದಾಗಿರತಕ್ಕಂತಹ ಬೃಹತ್ತಾಗಿರತಕ್ಕಂತಹ ಏನೋ ಒಂದು ದೊಡ್ಡ ಮಹತ್ತರವಾಗಿರತಕ್ಕಂಥ ಉಪಕಾರವನ್ನು ಪಡೆಯೋಣ ಅಂತ ಹೇಳಿದ್ರೆ ಅದು ಇಲ್ಲವೇ ಇಲ್ಲ. ಆದರೆ ಇವರು ಹೇಳ್ತಾರೆ ಜಗನ್ನಾಥದಾಸರು, ಸಾಧುಲಿಂಗ ಪ್ರದರ್ಶಕರು, ಸಜ್ಜನರಂತೆ ತೋರಿಸಿಕೊಳ್ಳುವವರು ಅಂತ. ಅವರಲ್ಲಿ ಸಜ್ಜನಿಕೆ ಇರೋದಿಲ್ಲ, ಆದರೂ ಕೂಡ ಸಜ್ಜನರಂತೆ ತಾವು ತೋರಿಸಿಕೊಳ್ತಾರೆ. ನಾನು ಸಜ್ಜನ ಅಂತ ಹೇಳಿಕೊಂಡು ಬೋರ್ಡ್ ಹಾಕೊಳ್ತಾರೆ. ಒಳಗಡೆ ಯಾವುದೇ ರೀತಿಯಾಗಿರತಕ್ಕಂತಹ ಅಂತಃಸತ್ವ ಇರೋದಿಲ್ಲ. ಅಂತಃಸತ್ವ ಎಂಬುದು ಪೂರ್ತಿ ಹೋಗಿರ್ತದೆ. ಅಂತಃಸತ್ವ ಇಲ್ಲದೇ ಇರತಕ್ಕಂಥವರು ಸಾಧುಲಿಂಗ ಪ್ರದರ್ಶಕರು ನಿಷೇಧಿಸರೆ ಅವರು ಇದನ್ನು ನಿಂದನೆ ಮಾಡಿದರೆ ಏನೂ ಉಪಯೋಗವಿಲ್ಲ, ಪ್ರಯೋಜನವೇ ಇಲ್ಲ. ಯಾಕೆ? ಅವರ ಕೆಲಸವೇ ಅದು. ಅವರ ಕೆಲಸ ಏನು ಕೇಳಿದ್ರೆ ನಿಷೇಧವನ್ನು ಮಾಡಲಿಕ್ಕೇನೆ ಅಂತ ಹುಟ್ಟಿದವರು. ಏನಾದರೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ಅದನ್ನು ತಡಿಲಿಕ್ಕೆ ಅಂತ ಕೆಲವೊಂದಷ್ಟು ಜನ ಇರ್ತಾರೆ. ಅವರು ಇದನ್ನು ಒಪ್ಪಿಕೊಳ್ಳದಿದ್ದರೆ ಏನೂ ಪ್ರಯೋಜನ ಇಲ್ಲ, ಏನೂ ಉಪಯೋಗವಿಲ್ಲ. ಅದನ್ನು ಅವರು ಉಪಯೋಗ ಪಡಬೇಕು ಅಂತಿಲ್ಲ. ಮತ್ತು ಇದು ಯಾರಿಗೋಸ್ಕರ ಅಂತ ಕೇಳಿದರೆ ಸಾಧುಲಿಂಗ ಪ್ರದರ್ಶಕರಿಗೆ, ಸಜ್ಜನರಂತೆ ಒಳಗಡೆ ಹುಳ್ಳಾಗಿರುವಂಥವರಿಗೆ ಇದು ಮಾಡಿದ್ದಲ್ಲ. ಒಳಗಡೆ ಏನಾದರೂ ಕೂಡ
ಸತ್ವವುಳ್ಳವರಿಗೆ ಒಳಗಡೆ ಏನಾದರೂ ಕೂಡ ಒಂದು ಅಂತಃಸತ್ವವುಳ್ಳವರಿಗೆ ಇದು ಮಾಡಿರತಕ್ಕಂತಹ ಕೃತಿ. ಆದ್ದರಿಂದ ಅವರು ನಿಷೇಧ ಮಾಡಿದರೆ, ಯಾರೋ ಒಂದು ನಿಷೇಧ ಮಾಡಿದರೆ ಇದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಹಾನಿ ಇಲ್ಲ ಅಂತ ಹೇಳ್ತಾರೆ. ಎನ್ನ ಅಪರಾಧ ಏನಿದೆ, ಅವರು ಇದನ್ನು ನಿಷೇಧ ಮಾಡ್ತಾರೆ ಅಂತ ಹೇಳಿದ್ರೆ ಎನ್ನ ಅಪರಾಧ ಏನಿಲ್ಲ. ಆದ್ದರಿಂದ ತಿಳಿದುಕೋವಿದರು, ಇದನ್ನು ಯಾರು ಜ್ಞಾನಿಗಳು ಅವರಿಗೆ ಬುದ್ಧಿ ಹೇಳಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಪಂಡಿತ ಮನ್ಯಮಾನರು ಅಂತ, ಪಂಡಿತಂ ಸ್ವಯಂ ಧೀರಾ ಪಂಡಿತಂ, ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಸ್ವಯಂ ಧೀರಾ ತಂದ್ರಮ್ಯಮಾಣ ಪರ್ಯಂತಿ ಮೂಢ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನ. ಸ್ವಯಂ ಧೀರರಲ್ಲ, ಪಂಡಿತಂ ಮನ್ಯಮಾನ ಅಂತ. ಪಂಡಿತಂ ಮನ್ಯಮಾನ, ನಾನು ಪಂಡಿತ, ನಾನು ದೊಡ್ಡವ, ನಾನು ತಿಳ್ಕೊಂಡವ ಅಂತ ಹೇಳ್ಕೊಂಡು ಈ ರೀತಿಯಾಗಿರತಕ್ಕಂತಹ ಒಂದು ತಮ್ಮದೇ ಆಷಾಢ ವಿಭೂತಿಗಳು ಅಂತ, ಅವರಿಗೆ ಒಂದೇ ಶಬ್ದವನ್ನು ಕರೆಯುವುದು ಆಷಾಢ ವಿಭೂತಿಗಳು ಅಂತ. ಅಂದರೆ ತಾವು ಒಳಗಡೆ ಯಾವುದೇ ರೀತಿಯಾಗಿರತಕ್ಕಂತಹ ಸಾಮರ್ಥ್ಯವಿಲ್ಲದೆ ನಾನು ಪಂಡಿತ ಅಂತ ಹೇಳಿಕೊಂಡು, ನಾನು ತಿಳಿದವ, ನಾನೇ ಎಲ್ಲವನ್ನು ತಿಳ್ಕೊಂಡವನು, ನನ್ನಿಂದಲೇ ಎಲ್ಲ, ನನ್ನ ಮನೆಯ ಕೋಳಿ ಕೂಗಿದ್ರೇ ಬೆಳಕಾಗ್ತದೆ ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಚಿಂತನೆ ಉಳ್ಳವರಿಗೆ ಈ ಕೃತಿ ಮಾಡಿದ್ದಲ್ಲ. ಈ ಕೃತಿ ಯಾರಿಗೆ ಅಂತ ಕೇಳಿದ್ರೆ ಪಂಡಿತಂ ಮನ್ಯಮಾನರಿಗೆಲ್ಲ, ಯಾರು ವಾಸ್ತವಿಕವಾಗಿ ನಾನು ಮಾಡಿಲ್ಲ, ನನ್ನಿಂದ ದೇವರು ನಡೆಸ್ತಾ ಇದ್ದಾನೆ, ಏನಾದರೂ ಕೂಡ ಇದನ್ನು ಮಾತಾಡ್ತಾ ಇದ್ದೇನೆ, ಏನಾದರೂ ಕೂಡ ಒಂದು ಮಾತುಗಳು ನನ್ನಿಂದ ಬರ್ತಾ ಉಂಟು ಅಂತಾದರೆ ಇದು ಭಗವಂತ ನನ್ನೊಳಗಿದ್ದುಕೊಂಡು ನಡೆಸ್ತಾ ಇದ್ದಾನೆ ಅಂತ ಎಂಬಂತಹ ಚಿಂತನೆ ಉಳ್ಳವರಿಗೆ ಈ ಕೃತಿಯ ಮಾಡಿದ್ದು ಎಂಬುದಾಗಿ ಜಗನ್ನಾಥದಾಸರು ಅಂತಹ ಜ್ಞಾನಿಗಳೇ ಈ ರೀತಿಯಾಗಿರತಕ್ಕಂತಹ ಒಂದು ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ, ನಮ್ಮಂತಹ ಪಾಮರರು, ನಮ್ಮಂತಹ ಅಲ್ಪಜ್ಞರು, ನಮ್ಮಂತಹ ಏನೂ ಕೂಡ ತಿಳಿಯದೇ ಇರತಕ್ಕಂಥವರು ನಾವು ಹಾರುವುದಕ್ಕೆ ಯಾವುದೂ ಕೂಡ ಅವಕಾಶ ಇಲ್ಲ. ಅದಕ್ಕೋಸ್ಕರ ಜಗನ್ನಾಥದಾಸರು ಇಂತಹ ದೊಡ್ಡ ಸಂದೇಶವನ್ನು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ. ನಾವು ಹೇಗಿರಬೇಕು ಅಂತ ಕೇಳಿದರೆ, ಈ ಗ್ರಂಥ ಯಾರಿಗೋಸ್ಕರ ಅಂತ ಕೇಳಿದರೆ ಜ್ಞಾನಿಗಳಿಗೋಸ್ಕರವಾಗಿ ಹೊರತು ಪಂಡಿತ ಮನ್ಯಮಾನರಿಗೆ ಅಲ್ಲ, ನಾನು ಪಂಡಿತ ಅಂತ ಹೇಳಿಕೊಂಡು ತಿರುಗಾಡುವವರಿಗೋಸ್ಕರ ಈ ಕೃತಿ ಮಾಡಿದ್ದಲ್ಲ ಎಂಬುದಾಗಿ ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿಕೊಂಡು ಈ ಒಂದು ಸಂಧಿಯ ಉಪಸಂಹಾರವನ್ನು ಮಾಡ್ತಾರೆ. ನಾಡೀ ಪ್ರಕರಣ ಸಂಧಿ ಅಂತ ಏನು ಜಗನ್ನಾಥದಾಸರು ಮಾಡಿದ್ದಾರೆ, ಈ ನಾಡೀ ಪ್ರಕರಣ ಸಂಧಿಯ ಉಪಸಂಹಾರವನ್ನು ಕೇವಲ ಎಲ್ಲವನ್ನೂ ಕೂಡ ಭಗವಂತ ನನ್ನೊಳಗಿದ್ದುಕೊಂಡು ನಡೆಸಿದ ಎಂಬಂತಹ ಒಂದು ಚಿಂತನೆಯೊಂದಿಗೆ ಜಗನ್ನಾಥದಾಸರು ಈ ಸಂಧಿಯ ಉಪಸಂಹಾರವನ್ನು ಮಾಡ್ತಾರೆ. ತದನಂತರ ಮುಂದಿನ ಸಂಧಿಯಲ್ಲಿ ನಾಮಸ್ಮರಣ ಸಂಧಿ ಅಂತ ಜಗನ್ನಾಥದಾಸರು ಆ ಮುಂದಿನ ಸಂಧಿಯನ್ನು ತಿಳಿಸಿಕೊಡ್ತಾರೆ. ಭಗವಂತನ ನಾಮಸ್ಮರಣೆಗೆ ಇರುವಂತಹ ಮಹತ್ವ ಏನು, ಭಗವಂತನ ನಾಮಸ್ಮರಣೆಯಿಂದಾಗಿ ಆಗುವಂತಹ ಫಲ ಏನು, ಭಗವಂತನ ನಾಮಸ್ಮರಣೆಗೆ ಏನು ಮಹತ್ತರವಾಗಿರತಕ್ಕಂತಹ ಫಲ ಇದೆ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ಈ ಮುಂದಿನ ಸಂಧಿಯಲ್ಲಿ ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷವರ್ಜಿತಃ ಪ್ರೇತಾಂ ಹೃದಯಬಾಲಂ ವಿಷ್ಣುರ್ಮೇ ಪರಮಸ್ವರತ್.